ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEAಯಿಂದ KSET 2023 ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲಿ ಫೈನಲ್ ಕೀ ಆನ್ಸರನ್ನು ಬಿಡುಗಡೆ ಮಾಡಲಾಗಿದೆ. ಲಾಸ್ಟ್ ಟೈಮ್ KE ಅವರು ಕೀ ಉತ್ತರಗಳನ್ನು ಬಿಟ್ಟಿದ್ದರು. ಆ ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿತ್ತು. ಆ ಅರ್ಜಿಗಳು ಸಲ್ಲಿಸಿದ ನಂತರ ಫೈನಲ್ ಆನ್ಸರನ್ನು ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿ ನಾನು ತೋರಿಸ್ತಿರುವಂತಹ ಪೇಪರ್ ಕಾಮರ್ಸ್ ಪೇಪರ್ನ ಫೈನಲ್ ಆನ್ಸರ್ ಆಗಿದೆ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿದೆ. ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರಗಳ ವಿವರಗಳು ಕೆಳಗಿನಂತಿದೆ ಅಂತ ಇಲ್ಲಿ ಒಂದು ನೋಟಿಸನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ 29/1/2024 ಬಿಡುಗಡೆಗೊಂಡ ಜನವರಿ 29 ಬಿಡುಗಡೆಗೊಂಡ ಆನ್ಸರ್ ಕೀ ಈ ಥರ ಇತ್ತು. ಅಂದರೆ ಬೇರೆ ಬೇರೆ ವರ್ಷನ್ ಪ್ರಶ್ನೆ ಸಂಖ್ಯೆಗಳಿಗೆ A1 B1 C1 D1 ಈ ಥರ ಡಿಫ್ರೆಂಟ್ ಕ್ವಶನ್ ಪೇಪರ್ಗಳಿಗೆ ಅದರಲ್ಲಿ ಆಯಾಯ ಕ್ವಶನ್ ಸಂಖ್ಯೆಗಳಿಗೆ CA ಆ ಥರ ಆನ್ಸರನ್ನು ಬಿಟ್ಟಿದ್ದರು ಅವತ್ತು ಜನವರಿಯಲ್ಲಿ. ಬಟ್ ಅದರ ಫೈನಲ್ ಆನ್ಸರನ್ನು ಈಗ ಬಿಟ್ಟಿದ್ದಾರೆ. ಅದರ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ. ಪರಿಷ್ಕೃತ ಕೀ ಉತ್ತರ ಅಂತ A ಆ್ಯಂಡ್ C ಗ್ರೇಸ್ B ಗ್ರೇಸ್ ಆ್ಯಂಡ್ A ಆ್ಯಂಡ್ D ಅಂತ ಕೊಟ್ಟಿದ್ದಾರೆ. ಇದು ಆಯಾಯ ಕ್ವಶನ್ಗೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರಗಳು. ಎಯು ಸರಿಯಾಗಿರ್ತದೆ, ಸಿಯು ಸರಿಯಾಗಿರ್ತದೆ. ನೀವು ಯಾವುದು ಉತ್ತರ ಮಾಡಿರ್ತೀರೋ ಅದು ಸರಿಯಾಗಿರ್ತದೆ. ಸೊ B ಮಾಡಿದರೆ B ಅದು ಸರಿಯಾಗಿರ್ತದೆ, A ಮಾಡಿದರೆ ಏನೂ ಸರಿಯಾಗಿರ್ತದೆ ಆ್ಯಂಡ್ C ಸರಿಯಾಗಿರ್ತದೆ. ಸೊ ಈ ಥರ ಇಲ್ಲಿ ಫೈನಲ್ ಆನ್ಸರನ್ನು ಬಿಟ್ಟಿದ್ದಾರೆ. ಸೂಚನೆ ಅಂತ ಕೆಳಗೊಂದು ಕೊಟ್ಟಿದ್ದಾರೆ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಲಾಗಿದೆ. ಮೇಲೆ ಪ್ರಕಟಿಸಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಯಾವುದೆಲ್ಲ ಮೊದಲೇ ಆನ್ಸರ್ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿದೆ. ಈ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಆನ್ಸರ್ಗಳನ್ನು ಈಗ ಅದನ್ನು ಪರಿಶೀಲಿಸಿ ಫೈನಲ್ ಕೀ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೊಂದು KSETನ ಬಗ್ಗೆ ಬಂದಿರುವಂಥ ಫೈನಲ್ ಆನ್ಸರ್ ಕೀ ಆಗಿದೆ. ರಿಸಲ್ಟ್ ಆದಷ್ಟು ಬೇಗ ಬರುತ್ತೆ ಅಂತ ತಿಳಿಸಿದ್ದಾರೆ. ರಿಸಲ್ಟ್ ಕೂಡ ಆದಷ್ಟು ಬೇಗ ಬರುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಮಾರ್ಕ್ ಬರುತ್ತೆ ಅಂತ ವಾಪಸ್ಸೊಮ್ಮೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸ್ತಿರುವಂಥ ಪೇಪರ್ದು ಕಾಮರ್ಸ್ ಪೇಪರ್ದು ಆನ್ಸರ್ ಆಗಿರ್ತದೆ. ಹಾಗೆಯೇ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತಹ ಆನ್ಸರ್ ಕೀಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಅದನ್ನು ನೀವು ವೆಬ್ಸೈಟಿಗೆ ಹೋಗಿ ನೋಡ್ಕೊಳ್ಬೋದು. ವೆಬ್ಸೈಟ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಮೂಲಕ ಹೋಗಿ ನೀವು ಆನ್ಸರನ್ನು ನೋಡಿಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.